ಸೌಕರ್ಯ ಅದ ರೊಕ್ಕವಾಸ್ತೆ ಶೌಚಾಲಯ ಮಾಡೋಣ ಕಿತ್ಕೊಂಡು ಹೋಗ್ಬಿಡ್ತಾರೆ. ನನ್ನ ಪ್ರಶ್ನೆ ಏನದ ಇಲ್ಲಿ ತನಕ ಸರ್ಕಾರ ದುಡ್ಡು ಎಷ್ಟು ಮಾಡ್ತೀರಿ ಹುಡುಗಿ ಶಾಶ್ವತ ಪರಿಹಾರ ಅದು. ಜಾತ್ರೆ ಅಂದ್ರೆ ಸಾಕು 4-5 ಲಕ್ಷ ಜನ ಹೊರ ರಾಜ್ಯಗಳಿಂದ ಬರ್ತಾರ. ಇಲ್ಲಿ ಮೂಲಭೂತ ಸೌಕರ್ಯ ಅದ. ಮೂಲಭೂತ ಅಂದ್ರೆ ನಿಮ್ಮ ನೀರಕ್ಕೆ ಇನ್ನು ಅಭಿವೃದ್ಧಿ ಆಗ್ಬೇಕಾ ಈಚೆ ಅಭಿವೃದ್ಧಿ ಆಗ್ಬೇಕು. ಇದು ಕಲ್ಯಾಣ ಕರ್ನಾಟಕದಲ್ಲೇ ಈ ದೇವಸ್ಥಾನ ಏನದಂದ್ರೆ ಸರ್ಕಾರದ ಅಧೀನದಾಗ ಅದ. ಇಲ್ಲಿ ಸುಮಾರು ಹಣ ಗಣ್ಯಕ ಬಂಗಾರ ಬೆಳ್ಳಿ ಆ ದೇಣಿ ನೀಡಿರ್ತಕ್ಕಂಥ ಭಕ್ತರು 6 ತಿಂಗಳಲ್ಲಿ 25-30 ಲಕ್ಷ ಕಲೆಕ್ಷನ್ ಆಗ್ತಂತ. ಅದು ಇಲ್ಲಿ ಅಭಿವೃದ್ಧಿ ಮಾಡೋದ್ಬಿಟ್ಟು ಬೇರೆ ಕಡೆ ತೊಗೊಂಡು ಹೋಗ್ತಾರಂತ ನನಗೆ ಮಾಹಿತಿ ಅದ. ಮತ್ತೆ ನಮ್ಮ ಗುಡಿಗೆ ಅಭಿವೃದ್ಧಿ ಆಗಿಲ್ಲ ಅಂದ್ರೆ ಮತ್ತೆ ನಮ್ಗೆ ನಮ್ಮ ಮೈಲಾಪುರ ಒಂದೇ ದಿವಸ ಜಾಸ್ತಿ ಆಗೋದು ಹಾಗಾಗಿ ಸಾಲದು. ಇದು ಅಭಿವೃದ್ಧಿ ಆಗ್ಬೇಕಲ್ಪ. ಇಲ್ಲಿ ಶೌಚಾಲಯ ಈಗ ಅಧಿಕಾರಿಗಳು ಬಂದು ಜಿಲ್ಲಾಡಳಿತ ಕಡೆಯಿಂದ ನಾಮಕವಾಸ್ತೆ ಶೌಚಾಲಯ ಮಾಡೋಣ ಕಿತ್ಕೊಂಡು ಹೋಗ್ಬಿಡ್ತಾರೆ. ಯಾಕೆ ಮಾಡಲ್ಲ? ಇದು ಹೊಸ ವರ್ಷ ಜಾತ್ರೆ ಅದ. ಹೊಸ ವರ್ಷ ಜಾತ್ರೆ ಅದ. ಪೂರ ಪರ್ಮನೆಂಟ್ ಮಾಡ್ಬೇಕು. ಅದಕ್ಕೆ ಪರ್ಮನೆಂಟ್ ಮಾಡಿ ಒಬ್ರು ಕೆಲಸ ಮಾಡಕ್ ನೇಮಕ ಮಾಡಿ ಅವ್ರು ಬದುಕಲಿ. ಅಲ್ಲ ಇದು ಇಷ್ಟು ದಿವಸ ಯಾಕೆ ಅವ್ರಿಗೆ ನಿರ್ಲಕ್ಷ್ಯ? ಸರ್ಕಾರ ದುಡ್ಡು ಇದಕ್ಕೆ ಯಾಕೆ ಬಳಕೆ ಆಗಿಲ್ಲ? ನನ್ನ ಪ್ರಶ್ನೆ ಏನದ ಇಲ್ಲಿ ತನಕ ಸರ್ಕಾರ ದುಡ್ಡು ಎಷ್ಟು ಬಳಕೆ ಹುಡುಗಿ ಅನುಕೂಲ ಆಗ್ಬೇಕಲ್ಲ. ಇನ್ನ ಹೊಸ ರೋಡ್ ಮಾಡ್ಯಾರಿ, ದಾರಿ ಮಾಡಿದ್ರು. ನಿಮ್ ನಿರೀಕ್ಷೆಗ ತೃಪ್ತಿ ಅದ ಏನಿಲ್ಲ? 75% ಅದ, ಇನ್ನೊಂದು 25% ಇನ್ನ ಆಗ್ಬೇಕು. ಹೈಟೆಕ್ ಮೈಲಾರ ಮಲ ನಿರಂತರ ಜ್ಯೋತಿ ಆಗ್ಬೇಕು ಹೇಗೆ. ಆಮೇಲೆ ಇಲ್ಲಿ ಏನದ ಗಾಡಿಗಳು ಬರೋರಿಗೆಲ್ಲ ನಿರಂತರ ಸ್ಥಳಗಳು ಪ್ರತ್ಯೇಕ ಆಟೋ ನಿಲ್ದಾಣ ಆಗಲ್ಲ. ಅವಕ್ಕೆ ಪಾರ್ಕಿಂಗ್ ವ್ಯವಸ್ಥೆ ಆಗ್ಬೇಕು ಸರಿಯಾಗಿ. ಹಿರಿಯ ತಾಲೂಕಿನ ಮೈಲಾಪುರ ಜಾತ್ರೆ ಪ್ರತಿ ವರ್ಷ ಸಂಕ್ರಮಣದಲ್ಲಿ ಅಷ್ಟೇ ಅಲ್ಲ, ರವಿವಾರ ಮತ್ತು ಅಮಾವಾಸ್ಯೆ ದಿವಸ ಸಾಕಷ್ಟು ಜನ ಬರ್ತಾರೆ. ಜಾತ್ರೆ ಸ್ಥಾನದಲ್ಲಿ ಸುಮಾರು 4-5 ಲಕ್ಷ ಜನ ಸೇರಿದ್ರು ಕೂಡ ಅಲ್ಲಿ ಶಾಶ್ವತ ಪರಿಹಾರಕ್ಕಾಗಿ ಅಭಿವೃದ್ಧಿ ಇನ್ನೂ ಕಂಡಿಲ್ಲ. ಜಾತ್ರೆ ಸಮಯದಲ್ಲಿ ಜಿಲ್ಲಾಡಳಿತ ನಾಮಕವಾಸ್ತೆ ಕೊಳೆಗೊಳಿಸೋದು, ನಾಮಕವಾಸ್ತೆ ತಾತ್ಕಾಲಿಕ ಶೌಚಾಲಯಗಳನ್ನು ಕಟ್ತಕ್ಕಂಥ ಕೆಲಸ ಆಗ್ಯದ. ಇದು ಆಗಬಾರ್ದು. ಶಾಶ್ವತ ಪರಿಹಾರ ಅದು. ಅಲ್ಲಿ ಸಾಕಷ್ಟು ಏನದ 3-4 ಕಲ್ಯಾಣ ಮಂಟಪಗಳು ಆಗಬೇಕು, ವಸತಿ ಗೃಹಗಳು ಆಗಬೇಕು, ಮತ್ತೆ ಶಾಶ್ವತ ಶೌಚಾಲಯಗಳನ್ನು ಇಲ್ಲಿವರೆಗೆ ನಿರ್ಮಾಣ ಮಾಡಬೇಕಾಗಿತ್ತು. ಆದರೆ ಈ ದೇವಸ್ಥಾನಕ್ಕೆ ಸಾಕಷ್ಟು ಆದಾಯ ಇದ್ರೂ ಕೂಡ ಜಿಲ್ಲಾ ಅದು ಸರ್ಕಾರದ ಅಧೀನದಲ್ಲಿದ್ದರೂ ಕೂಡ ಇಲ್ಲಿವರೆಗೆ ಅಭಿವೃದ್ಧಿ ಆಗಿಲ್ಲ. ನಾವು ದರ್ಶನ ಪಡೆದು ಹೊರಗಡೆ ಎಲ್ಲ ಪ್ರಮುಖ ಸ್ಥಳದಲ್ಲಿ ತಿರುಗಾಡಿ ನೋಡಿದಾಗ ಇನ್ನೂ ಅಲ್ಲಿ ಅಭಿವೃದ್ಧಿ ಮರೀಚುಕೆ ಆಗ್ಯದ. ಇಲ್ಲಿ ಏನಾದ ಸಂಬಂಧಪಟ್ಟ ಅಧಿಕಾರಿಗಳು ಇದಕ್ಕೆ ದಿವ್ಯ ನಿರ್ಲಕ್ಷ್ಯನ ಕಾರಣ. ಸಾಕಷ್ಟು ಅಭಿವೃದ್ಧಿ ಕಾಣಬೇಕು. ಆ ಗ್ರಾಮದಲ್ಲಿ ಏನದಂದ್ರೆ ಯಾರನ್ನ ಬಂದು ಹೋದ್ರೆ ದೇವಸ್ಥಾನದಲ್ಲಿ ಇನ್ನೂ ಒಂದು ಸ್ವಲ್ಪ ಹೊತ್ತು ಇರಬೇಕಂತಕ್ಕಂಥದ್ದು ಸಂಭವ ಆಗಬೇಕು. ಆಮೇಲೆ ಕೆರೆಯಲ್ಲಿ ಸುತ್ತ CC ಕ್ಯಾಮ್ರಾಗಳು ಅಳವಡಿಸಬೇಕು. ಯಾವ ಅಲ್ಲಿ ಅನಾಹುತಗಳು ಆಗ್ಬೋದು. ಸಾಕಷ್ಟು ಒಂದಲ್ಲ ಒಂದು ದಿವಸ ಅನಾಹುತ ಆಗ್ತಾವ. ಕುರಿ ಮೇಕೆ ದೇವ್ರ ಮೇಲೆ ಎಷ್ಟಕ್ಕಂಥದ್ದು ನೀವು ತಡಿಬೇಕಂತ ಆದರೂ ಕೂಡ ನಡೀತಾವ. ಆದ್ರೆ ಇದಕ್ಕೆ ಮುಂದಿನ ದಿವಸದಲ್ಲಿ ಇದಕ್ಕೆಲ್ಲ ಕಡಿವಾಣ ಹಾಕ್ಬೇಕಾದ್ರೆ ಶಾಶ್ವತ ಸರಿಯಾಗಿ ಅಭಿವೃದ್ಧಿ ಆಗ್ಬೇಕು. ಮತ್ತೆ ಆ ಭಾಗದಲ್ಲಿ ಇರ್ತಕ್ಕಂಥ ಗ್ರಾಮದವರು ಆ ಭಾಗದಲ್ಲಿ ಎಲ್ಲರೂ ಸೇರಿಸಿ ತಿಂಗಳ ಮೊದಲೇ ಒಂದು ಪೂರ್ವಭಾವಿ ಸಭೆ ಮಾಡಿ ಕೇಸಿ ಸರಿಯಾಗಿ ಅವರು ಏನ್ ಹೇಳ್ತಾರೆ, ಏನೇನ್ ಬೇಕಾಗ್ತಾವ ಕೊರತೆ ಅಂತಕ್ಕಂಥದ್ದು ಅಭಿಪ್ರಾಯ ಸಂಗ್ರಹ ಮಾಡಿ ಕೇಸಿ ಇವರು ಏನಾದ್ರೂ ಅಭಿವೃದ್ಧಿಗೆ ಮುಂದಾಗಬೇಕು ಹೊರತಾಗ ಅದನ್ನ ಬಿಟ್ಟು ಜಾತ್ರೆ ಬಂದಾಗ 2 ದಿವಸ ಹೋಗೋದು, 2 ಕೊಳೆ ಹೋಗೋ ಹಾಕೋದು, ಆ ಚಾರಿಟಿ ತೆಗಿಸೋದು, ಹಣ ಇದು ಆಗ್ತಕ್ಕಂಥದ್ದು ಇದು ಆಗಬಾರದು. ಇದಕ್ಕ ನಾವು ಖಂಡಿಸ್ತೀವಿ. ತಕ್ಷಣ ಅದು ಮೈಲಾಪುರ ಮಲ್ಲಯ್ಯನ ಜಾತ್ರೆ ಈ ದೇವಸ್ಥಾನದಲ್ಲಿ ಸಾಕಷ್ಟು ಅಭಿವೃದ್ಧಿ ಹಾಕಿಸಿ ಅದರದೇ ಆದಂತ ಸಪರೇಟ್ ಪ್ರಾಧಿಕಾರ ಆಗ್ಬೇಕಂತಕ್ಕಂಥದ್ದು ನನ್ನ